ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅಂಧರಾಗಿದ್ದಾನೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೊಬ್ಬ ಆರೋಪಿಯನ್ನ. ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಸೂರು ರಸ್ತೆಯಲ್ಲಿ ದೇವರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ಶೆಡ್ಗೆ ಈ ದೇವರಾಜ್ ಭೇಟಿ ಕೊಟ್ಟಿದ್ದ. ಪವಿತ್ರ ಗೌಡ ಜೊತೆ ಪಟ್ಟಣಗೆರೆ ಶೆಡ್ಗೆ ಭೇಟಿ ಕೊಟ್ಟಿದ್ದಂತೆ ಈ ದೇವರಾಜ. ಇವನು ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್. ಈತನನ್ನ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಒಟ್ಟು 20 ಜನರನ್ನ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈತನೂ ಕೂಡ ಆ ಸ್ಥಳದಲ್ಲಿದ್ದ. ಹಾಗಾಗಿ ದೇವರಾಜ್ ಪವಿತ್ರ ಗೌಡ ಅವರ ಮ್ಯಾನೇಜರ್ ಅವನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೈಸೂರು ರಸ್ತೆಯಲ್ಲಿ ದೇವರಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ಶೆಡ್ಗೆ ಈ ದೇವರಾಜ್ ಭೇಟಿ ಕೊಟ್ಟಿದ್ದ. ಪವಿತ್ರ ಗೌಡ ಜೊತೆ ಪಟ್ಟಣಗೆರೆಯ ಶೆಡ್ಗೆ ಈ ದೇವರಾಜ ಭೇಟಿ ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ದೇವರಾಜ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟು ಈ ಕೇಸ್ನಲ್ಲಿ ಆರೋಪಿಗಳ ಸಂಖ್ಯೆ 20 ಆಗಿದೆ. A20 ಅಂತ ಈತನನ್ನು ಕೂಡ ಫಿಟ್ ಮಾಡಬಹುದು. ಯಾಕೆ ಅಂದರೆ ಕೊಲೆ ನಡೆದ ದಿನ ಆ ಕ್ಷಣದಲ್ಲಿ ಈತ ಕೂಡ ಶೆಡ್ಗೆ ಭೇಟಿ ಕೊಟ್ಟಿದ್ದ. ಇವನೇ ಹೊಡಿಬೇಕು ಅಂತಂದೇನು ಇಲ್ಲ, ಈತನೇ ಹೋಗಿ ಅವನಿಗೆ ನೀರು ಕೊಡಬೇಕು ಅಂತಿಲ್ಲ, ಹೋಗಿ ಬಾರಿಸಬೇಕು ಅಂತಿಲ್ಲ, ಕೊಲೆಯಲ್ಲಿ ನೇರವಾಗಿ ಈತನ ಹಸ್ತ ಇದೆ ಕೈ ಇದೆ ಅಂತ ಹೇಳುವಾಗಿಲ್ಲ. ಆದರೆ ಕೊಲೆಯಲ್ಲಿ ಈತನೂ ಕೂಡ ಪಾಲುದಾರ, ಇವನು ಕೂಡ ಇದ್ದ. ಭರತ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಭರತ್, ಈ ದೇವರಾಜನ ಪಾತ್ರ ಏನು ಕೊಲೆಯಲ್ಲಿ? ಇವನು ಕೊಲೆ ಆದ್ಮೇಲೆ ಬಂದಿದ್ನೋ ಅಥವಾ ಅದೇ ಕ್ಷಣದಲ್ಲಿ ಈತನೂ ಕೂಡ ಅಲ್ಲೇ ಇದ್ದನ? ಈತ A20 ಅಂತೇನಾದರೂ ಈತನಿಗೆ ಹಾಕ್ತಾರ ಹೇಗೆ? ವಸುದೇವ್, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 2ನೇ ಬಾರಿ ಆರೋಪಿಗಳನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಪ್ರಕರಣದ ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಆರೋಪಿಗಳ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆರೋಪಿಗಳು ಮೊದಲಿಗೆ ನೀಡಿದಂತಹ ಹೇಳಿಕೆಯ ಜೊತೆಗೆ ಈಗ 2ನೇ ಆಯಾಮದಲ್ಲಿ ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ಆರೋಪಿಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದೇ ವೇಳೆಯಲ್ಲಿ ಪವಿತ್ರ ಗೌಡಳ ಒಂದು PA ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತಕ್ಕಂಥ ಒಂದು ಅನುಮಾನದಡಿಯಲ್ಲಿ ಇದೀಗ ಏನು ಪವಿತ್ರ ಗೌಡಗಳ PA ಕೂಡ ವಶಕ್ಕೆ ಪಡೆದಿರುವಂಥದ್ದು. ಅದರಲ್ಲೂ ಈಗಾಗಲೇ ಏನು ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥದ್ದು. ಹಾಗಾಗಿ ಆಕೆಯ ಒಂದು PA ಕೂಡ ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತು ಆ ಕೃತ್ಯವಾದಂಥ ದಿನ ನೀವೆಲ್ಲಿದ್ರಿ ಮತ್ತು ಆ ಕೃತ್ಯವಾದಂಥ ದಿನ ಏನ್ ಮಾಡ್ತಾ ಇದ್ರಿ ಅಂತಕ್ಕಂಥ ಒಂದು ಆಯಾಮದಲ್ಲಿ ಇದೀಗ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಹಲವು ಮಹತ್ವದ ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು. ಜೊತೆಗೆ ಏನು ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತೊಂದು ಕಡೆಯಲ್ಲಿ ಟವರ್ ಡಂಪ್ ಇರ್ಬೋದು, ಈಗ CCTV, ಈಗ ನಾನಾ ಆಯಾಮದಲ್ಲಿ ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಿ ಎಲ್ಲ ಆರೋಪಿಗಳನ್ನ ಪ್ರತ್ಯೇಕವಾಗಿ ಇರಿಸಿ ಒಂದು ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ಈ ಒಂದು ಪ್ರಕರಣದ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ವಸುದೇವ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.